ಯಾವ ಥರ ರಿಸಲ್ಟ್ ಬಂದಂತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲೇ ನಮ್ಮ ಅಗರಿ ಬೊಮ್ಮನಹಳ್ಳಿ ತಾಲೂಕು ಏನಿಗೆ ಬಸಾಪುರ ಗ್ರಾಮದಲ್ಲಿ ಹನುಮಂತ ಅಂತ ನಮ್ಮ ಮಾವರವರು ಅವ್ರ ತೋಟಕ್ಕೆ ಸ್ಪ್ರೇ ಮಾಡಿದ್ದಾರೆ. ಈ ಥರ ನೋಡಿರಿ, ಈ ಥರ ಎಲ್ಲ ಗುಂಡು ಕಟ್ಟಿದೆ, ಯಾವ ಥರ ಕಟ್ಟಿದೆ ಅಂತ ಅವರು ನಿಮಗೆ ಹೇಳ್ಕೊಡ್ತಾರೆ ಯಾವ ಥರ ಸ್ಪ್ರೇ ಮಾಡಿ ಅಂತೇಳಿ. ಮಾವ್ರೆ ಬರ್ರಿ. ನಮಸ್ಕಾರ. ಇದಕ್ಕೆ ನಾವು ವಿವಾ ಮಾರ್ಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ. ಒಂದು ಕಿಸಾನ್ ಕಿಂಗನ್ನು ಸ್ಪ್ರೇ ಮಾಡೀವಿ. ಆಮೇಲೆ ಡೆವಲಪರ್ನ ಡ್ರಿಪ್ನಾಗ ಕೊಟ್ಟಿವಿ. ರಿಸಲ್ಟ್ ಹೇಳ್ಬೇಕಪ್ಪ ಅಂದ್ರೆ 100% ರಿಸಲ್ಟ್ ಐತೆ ನೋಡ್ರಿ. ಆಮೇಲೆ ಸ್ಪ್ರೇ ಮಾಡಿ 2 ಸತಿ ಸ್ಪ್ರೇ ಮಾಡಿವಿ ನಾವು. 2 ಸತಿ ಸ್ಪ್ರೇ ಮಾಡಿವಿ. 2 ಸತಿ ಡ್ರಿಪ್ಪಿಗೆ ಕೊಟ್ಟಿವಿ. ನೀವು ನೋಡ್ಬೋದು, ಈ ಗಿಡ ನೋಡ್ಬೋದು, ಯಾವ ಗಿಡನಾದ್ರೂ ತಗರಿ, ಒಂದು ಗಿಡ ಅಲ್ವಾ, ಈ ಪ್ರತಿಯೊಂದು ತಗರಿ. ಕಡಿಮೆ ಅಂದ್ರೆ ಒಂದು 200-250 ಕಾಯಿ ಐತೆ ನೋಡ್ರಿ ಮಿನಿಮಮ್. ಆಮೇಲೆ ಇದ್ರದ್ದು ವಿಶೇಷತೆ ಇನ್ನೊಂದು ಏನು ಗೊತ್ತನ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೋದು ನೀವು ಎಲ್ಲ ಕಾಯಿ ಪ್ರತಿಯೊಂದು ಹತ್ರನೂ 2, 3, 4, 5 ಯಾವುದು ಸಿಂಗಲ್ ಕಾಯಿ ಅನ್ನೋದಿಲ್ಲ ನೋಡ್ರಿ. ನೋಡ್ರಿ ಇಲ್ಲೈತಲ್ಲ, ಪ್ರತಿಯೊಂದು ಇದೇ ಥರ ನೋಡ್ಬೋದು ನೀವು. ಕೊಡ್ಬೋದಾ ಬೇರೆ ರೈತರಿಗೆ? ಏನಾದರೂ ಬೇರೆ ರೈತರಿಗೆ ಧಾರಾಳವಾಗಿ ಕೊಡ್ಬೋದು ನೀವು. ಯಾಕಂದ್ರೆ ನಾವು ಇದ್ರ ಬಗ್ಗೆ ಕೇಳಿದ್ವಿ, ಯೂಸ್ ಮಾಡಿರಲಿಲ್ಲ. ಇದು ನಾವು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು. ಒಳ್ಳೆ ರಿಸಲ್ಟ್ ಐತೆ ನೋಡ್ರಿ. ಇದೆಲ್ಲ ನೋಡ್ರಿ, ಕಾಯಿ ಅರ್ದು ವರ್ಷ ಒಟ್ಟು ಸೆಟ್ಟಿಂಗ್ ಐತಿ. ಹೌದು, ಹೆಚ್ಚಿಗೆ ಆಗಿಬಿಡೋದು ನೋಡ್ರಿ. ನಮ್ಗೆ ಇಷ್ಟಕ್ಕೊಂದು ಕಾಯಿ ಬೇಕಾಗಿಲ್ಲ, ಇನ್ನು ಅರ್ದು ವರ್ಷ ಕಂಡೀಷನ್ ಆಗಿದೀವಿ ನಾವೀಗ. ಇಷ್ಟು ಸೆಟ್ಟಿಂಗ್ ಆದ್ರೆ ಸೈಜ್ ಬರಲ್ಲ ಕಡಿಮೆ ಬರ್ತೀವಿ. ಅದಕ್ಕೆ ಸೈಜಿಗೆ ಜಾಸ್ತಿ ಇದು ಮಾಡಬೇಕು. ನೋಡ್ರಿ ಇದು ಈ ಥರ ಎಲ್ಲ ನೀವು ನೋಡ್ಬೋದು. ಸುಮಾರು ಗಿಡಗಳು ಅಂದ್ರೆ ಓರಕ್ಕೆ ಆಗ್ತಾ ಇಲ್ಲ ಗಿಡಗಳಿಗೆ.